ದ ಲಾರ್ಡ್. ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳ ಕುರಿತು ದುಃಖ ಪಡುತ್ತಾ ಇದ್ದೀರಾ, ವೇದನೆ ಪಡುತ್ತಾ ಇದ್ದೀರಾ. ಇವತ್ತು ನಿಮ್ಮ ಲೈಫಿನಲ್ಲಿ ನಡೆದಂಥ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡು, ಅಯ್ಯೋ ನನ್ನ ಲೈಫ್ ಈಗ ಆಗಿಬಿಡ್ತಲ್ಲ, ನನ್ನ ಕುಟುಂಬದಲ್ಲಿ ಇಂಥ ಸಮಸ್ಯೆ ಬಂದುಬಿಡುತ್ತಲ್ಲ, ನನ್ನ ಮಕ್ಕಳ ಜೀವಿತದಲ್ಲಿ ಹೀಗಾಯ್ತಲ್ಲ ಎಂಬುದಾಗಿ ನೆನೆಸಿ ನಡೆದಂಥ ಕಾರ್ಯಗಳನ್ನು ಇವತ್ತು ನೀವು ನೆನೆಸಿಕೊಂಡು ದುಃಖ ಪಡುತ್ತಾ ಇದ್ದೀರಾ. ದುಃಖ ಪಡುವಂಥ ನಿಮ್ಮೊಬ್ಬೊಬ್ಬರಿಗೂ ಕೂಡ ಇವತ್ತು ದೇವರು ಹೇಳುವಂಥ ಸಂದೇಶ ಯಾವುದೆಂದರೆ, ನಾವು ನೋಡಿಕೊಳ್ಳಬಹುದು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18-19ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳದೆ ಪುರಾತನ ಕಾರ್ಯಗಳನ್ನು ಮರೆತು ಬಿಟ್ಟು ಹೀಗೋ ಹೊಸ ಕಾರ್ಯಗಳನ್ನು ಮಾಡುವೆನು ಎಂಬುದಾಗಿ. ಹೌದು, ಇವತ್ತು ಯಾವ ನಡೆದು ಹೋಗಿದ್ದಂಥ ಯಾವ ಕೆಟ್ಟ ಸಂಗತಿಗಳನ್ನು ಇವತ್ತು ನೆನಪು ಮಾಡಿಕೊಳ್ಳಬೇಡಿರಿ. ಅಯ್ಯೋ, ಇಂತಹ ಆಶೀರ್ವಾದ ನನ್ನ ಜೀವಿತದಲ್ಲಿ ನಡೆಯಬೇಕಾಗಿತ್ತಲ್ಲ, ನಡೆದಿಲ್ವಲ್ಲ, ನನ್ನ ಮಗಳ ಜೀವಿತದಲ್ಲಿ, ನನ್ನ ಮಗನ ಜೀವಿತದಲ್ಲಿ ಅದ್ಭುತವಾಗಿಲ್ವಲ್ಲ ಇವತ್ತು ಎಂಬುದಾಗಿ ದುಃಖ ಪಡಬೇಡಿರಿ, ಅದನ್ನು ನೆನೆಸಬೇಡಿರಿ. ಇವತ್ತು ಎಲ್ಲವನ್ನು ಮರೆತು ಇವತ್ತು ದೇವರನ್ನು ದೃಷ್ಟಿಸಿ ನೋಡಿರಿ. ಈ ಸಮಯದಲ್ಲಿ ದೇವರು ನಿಮಗೆ ಹೊಸ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದಾನೆ. ಯಾವ ರೀತಿಯಲ್ಲಂದರೆ, ಇಸ್ರಾಯೇಲ್ ಜನಗಳು ಅರಣ್ಯ ಮಾರ್ಗದಲ್ಲಿ ಹಾದು ಬರುವಾಗ, ಸಮುದ್ರದ ಮಧ್ಯದಲ್ಲಿ ಬಂದು ನಿಂತುಕೊಳ್ಳುವಾಗ, ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, ಹಾದಿನೇ ಇಲ್ಲದಿರುವಾಗ, ಅವರು ಭಯಪಡುತ್ತಿರುವಾಗ ದೇವರು ಆ ಸಮುದ್ರವನ್ನು ವಿಭಾಗಿಸಿ ಅವರನ್ನು ಒಣ ಸಮುದ್ರದಲ್ಲಿ, ಒಣ ಭೂಮಿಯಲ್ಲಿ ನಡೆದುಕೊಂಡು ಹೋಗುವಂಥ ರೀತಿಯಲ್ಲಿ ಮಾಡಿದ್ರು. ಅದೇ ರೀತಿಯಲ್ಲೇ ನಿಮ್ಮ ಜೀವಿತದಲ್ಲೂ ಇವತ್ತು ನಿಮ್ಮ ಆಶೀರ್ವಾದದ ಬಾಗಿಲು, ಅದ್ಭುತಗಳನ್ನು ನೋಡುವಂಥ ಬಾಗಿಲು ಮುಚ್ಚಲ್ಪಟ್ಟಂಥ ಪರಿಸ್ಥಿತಿಗಳಾಗಿರ್ಬೋದು. ಇವತ್ತು ನೀವು ಒಂದು ವೇಳೆ ನೆನೆಸ್ತಾ ಇರಬಹುದು, ಇನ್ನು ಅದ್ಭುತನೇ ನನ್ನ ಕುಟುಂಬದಲ್ಲಿ ಜರುಗುವುದಿಲ್ಲ, ನನ್ನ ಮಕ್ಕಳ ಜೀವಿತದಲ್ಲಿ ಜರುಗುವುದಿಲ್ಲ, ಅಷ್ಟೇ ಅದು ಮುಗಿದು ಹೋಯಿತು ಎಂಬುದಾಗಿ ನೀವು ಸೋತು ಹೋಗಿ ನಿರಾಶೆಗೊಂಡಿರಬಹುದು. ಆದರೆ ಇವತ್ತು ಧೈರ್ಯಗೊಳ್ಳಿರಿ, ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ದಾರಿ ಇಲ್ಲದಂಥ ಮಾರ್ಗದಲ್ಲಿ ದಾರಿಯನ್ನು ಒದಗಿಸಿಕೊಟ್ಟು ತೆರೆದು ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿಯವರೆಗೂ ನಡೆದಂಥ ಅವಮಾನಗಳನ್ನು, ಇವತ್ತು ಹಾದು ಬಂದಂಥ ದುಃಖದ ದಾರಿಗಳನ್ನು ನಾವು ನೆನೆಸಿಕೊಂಡು, ಅಯ್ಯೋ ನನಗೆ ಇಷ್ಟು ಇನ್ಸಲ್ಟ್ ಆಯ್ತಲ್ಲ ಎಂಬುದಾಗಿ ನೆನೆಸಿಕೊಂಡು ದುಃಖ ಪಡಬೇಡಿರಿ. ನೀವು ಯಾವ ಸ್ಥಳದಲ್ಲಿ ಇವತ್ತು ಅವಮಾನ ಪಟ್ಟಿದ್ದೀರೋ, ಯಾವ ಸ್ಥಳದಲ್ಲಿ ನಿಮ್ಮ ತಲೆ ತಗ್ಗಿಸಲ್ಪಟ್ಟಿತ್ತೋ, ಅದೇ ಸ್ಥಳದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ತಲೆಯಾಗಿ ಎತ್ತಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ವೈರಿಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧಪಡಿಸಿ ನಿಮ್ಮನ್ನು ಉನ್ನತಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಎಲ್ಲ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಇವತ್ತೆಲ್ಲ ಹಳೆಯ ಸಂಗತಿಗಳನ್ನು ಮರೆತು ಬಿಟ್ಟು ಈ ವರ್ಷದ ಮೊದಲನೇ ತಿಂಗಳಲ್ಲಿ ನಾವಿರುವಾಗ ಹೊಸ ಕಾರ್ಯಗಳ ಕುರಿತು ಯೋಚನೆ ಮಾಡೋಣ, ಹೊಸ ವಿಷಯದ ಕುರಿತು ನಾವು ಇವತ್ತು ಆಲೋಚನೆ ಮಾಡೋಣ, ಹೊಸ ಕಾರ್ಯಗಳ ಕುರಿತು ನಾವು ಹುಡುಕುತ್ತಾ, ಆಶೀರ್ವಾದವನ್ನು ಹುಡುಕುತ್ತಾ ನಾವು ಪ್ರಯಾಣ ಮಾಡೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು.